ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಸುದೇವ ಕುಟುಂಬ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಡುಗೆ ಕೆಲಸನೆಲ್ಲ ಮುಗಿಸ್ಬಿಟ್ಟು ಬಂದು ಸ್ವಾತಿ ರೂಮಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾಳೆ. ವಾವ್, ನಮ್ಮ ವಂಶಿಯವರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಇಂಟರ್ವ್ಯೂಲೆಲ್ಲ ಸೂಪರಾಗಿ ಬಿದ್ದಿದ್ದಾರೆ ಅಂತ ಫೋಟೋಸ್ನೆಲ್ಲ ನೋಡ್ತಾ ಇರ್ತಾಳೆ. ಅವ್ರಿಗೆ ಮಾವನಿಗೆ ಹೇಳ್ಬಿಟ್ಟು ಇನ್ನೂ ಒಂದು 2-3 ಫೋಟೋ ಬಟ್ಟೆನ ಹೊಲಿಸ್ಕೊಡ್ಬೇಕು, ಅವರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಇನ್ನೂ ಯಾವ್ದಾರು ಶೂಟಿಂಗಲ್ಲೆಲ್ಲ ತುಂಬ ಚೆನ್ನಾಗಿ ಬೀಳ್ತಾರೆ, ಅವ್ರಿಗೆ ಫ್ಯಾನ್ಸ್ಗಳೆಲ್ಲ ಜಾಸ್ತಿ ಆಗ್ತಾಯಿದ್ದಾರೆ ದಿನೇ ದಿನೇ ಅಂತ ಹೇಳ್ಕೊಂಡು ಫೋನ್ನ ನೋಡ್ತಾ ಇರ್ತಾಳೆ. ಅಲ್ಲಿಗೆ ರಾಗಿಣಿ ಮತ್ತು ದುರ್ಗಾ ಬರ್ತಾರೆ. ಇಬ್ಬರು ಬಂದ್ಬಿಟ್ಟು ರಾಗಿಣಿ ಫೋನ್ ಕಿತ್ಕೊಂಡ್ಬಿಡ್ತಾಳೆ. ಈ ಫೋನ್ ಕೂಡ ಇಲ್ಲ, ಯಾಕೆ ಕಿತ್ಕೊಂಡೆ ನನ್ನ ಫೋನ್ನ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ಫೋನ್ ಕಿತ್ಕೊಂಡೆ ಅಂತಲೇ ಇಷ್ಟೊಂದು ನೀನು ಕೋಪ ಮಾಡ್ಕೊಂಡ್ರೆ ಹೆಂಗೆ ಸ್ವಾತಿ, ನಿನ್ಗಿನ್ನೂ ಕೋಪ ಮಾಡ್ಕೊಳ್ಳೋದಕ್ಕೆ ಕಾರಣಗಳು ತುಂಬ ಇವೆ ಅಂತ ಇರ್ತಾಳೆ. ಅಯ್ಯೋ, ಏನೇ ಹೇಳ್ತಾ ಇದೆಯಾ ನೀನು, ಫಸ್ಟು ನನ್ನ ಫೋನ್ ಕೊಡಿ, ಇಲ್ಲಿ ಫೋನ್ ಯಾಕೆ ಕಿಸ್ಕೊಂಡೆ ಅಂತ ಹೇಳ್ತಿರ್ತಾಳೆ. ಮತ್ತು ನಾನು ನಿನ್ಗೆ ಆವಾಗಲೇ ಒಂದು ಫೋಟೋ ಕಳಿಸಿದ್ದೀನಿ, ನೀನು ನೋಡೇ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಫೋನ್ ಕಿತ್ಕೊಂಡು ಫೋನಲ್ಲಿ ನೋಡ್ತಾಳೆ. ಆವಾಗ ಅದರಲ್ಲಿ ಆ ಹುಡುಗಿ ವಂಶಿನ ತಗೊಂಡಿರೋ ಫೋಟೋ ಇರುತ್ತೆ. ಅದನ್ನ ನೋಡ್ಬಿಟ್ಟು, ಅಯ್ಯೋ ವಂಶಿಯವರೇ, ನೀವು ನಂಗೆ ಮೋಸ ಮಾಡ್ತಿದ್ದೀರಾ, ನೀವು ನನಗೆ ಈ ಥರ ಮಾಡಬಾರ್ದಾಗಿತ್ತು ಅಂತ ಫುಲ್ಲು ಎಮೋಷ್ನಲಲ್ಲಿ ಮಾತಾಡ್ತಾಳೆ. ನೋಡಿ ದುರ್ಗಾ ಮತ್ತು ರಾಗಿಣಿ ಇಬ್ರಿಗೂ ಖುಷಿ ಆಗ್ತಾ ಇರತ್ತೆ. ಬಟ್ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿಬಿಟ್ಟು, ಏನು ನಾನು ಈ ಥರ ಮಾತಾಡ್ತೀನಿ ಅಂತ ಅಂದ್ಕೊಂಡ್ರಾ, ನೀವು ತೋರಿಸಿದ ಫೋಟೋನೆಲ್ಲ ನೋಡ್ಬಿಟ್ಟು ಹುಚ್ಚುಚ್ಚಂಗೆ ಆಡೋದಕ್ಕೆ ನನ್ನನ್ನು ಯೂಸ್ ಮಾಡಿಕೊಂಡು ನಮ್ಮಿಬ್ಬರ ಮಧ್ಯೆ ತಂದಾಕಬೇಕು ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಈ ಬೆಳೆಗಳೆಲ್ಲ ನನ್ನ ಹತ್ರ ಬೇಯೋದಿಲ್ಲ, ಹೋಗಿ ಬೇರೆ ಯಾವ್ದಾರ ಕೆಲಸ ಇದ್ದರೆ ನೋಡ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ಆವಾಗ ರಾಗಿಣಿಗೆ ತುಂಬ ಕೋಪ ಬರುತ್ತೆ. ಸ್ವಾತಿ ಅಂತ ಕಿಚ್ಕೊತಾಳೆ. ಹಿಂದೆಲ್ಲ ಈ ಕೊಬ್ಬು ಪೊಗರುಗಳನ್ನೆಲ್ಲ ನನ್ನ ಮುಂದೆ ಇಟ್ಕೊಬೇಡ, ಇಲ್ಲಿಂದ ಹೋಗು ತೊಲಗು ಫಸ್ಟು ಅಂತ ಹೇಳಿ ಅವರಿಬ್ಬರನ್ನ ಆಚೆ ಕಳಿಸ್ತಾಳೆ. ಅವರು ಏನು ಮಾತಾಡ್ದೇನೆ ಯೋಚನೆ ಮಾಡ್ಕೊಂಡು ಒಂದು ಕಡೆ ಕೂತಿರ್ತಾರೆ. ಆವಾಗ ಅಜ್ಜಿ ಬರ್ತಾರೆ. ಅಜ್ಜಿ ಬಂದ್ಬಿಟ್ಟು, ಏನೇ ಪದ್ಮ, ಇನ್ನೂ ಪಶುಪತಿ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ? ಅವ್ನು ನಮಗೆ ಏನು ಮಾಡೋದಕ್ಕಾಗಲ್ಲ ಕಣೆ, ಸ್ವಾತಿ ಅವನ್ನ ಸುಮ್ಮನೆ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ಯಾ? ನೀನು ಸ್ವಲ್ಪ ಧೈರ್ಯದಿಂದ ಇರು ಅಂತ ಹೇಳ್ತಿರ್ತಾಳೆ. ಇಲ್ಲ ಅತ್ತೆ, ನನಗೆ ಆ ಥರದ್ದೆಲ್ಲ ಏನು ಟೆನ್ಷನ್ ಇಲ್ಲ, ನನ್ನ ಮಕ್ಕಳು ಹುಲಿ ಚಿರತೆ ಥರ ಬೇಟೆ ಆಡ್ಬಿಡ್ತಾರೆ ಅವನ್ನ, ಇನ್ಮೇಲೆ ನಮಗೆ ಅವನು ಕಷ್ಟ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವರಿಬ್ಬರು ಮಾತಾಡ್ತಾ ಇರ್ಬೇಕಾರೆ ಅಲ್ಲಿ ಗೀತಾ ಬರ್ತಾಳೆ. ಅಜ್ಜಿ, ಕುಮಾರ, ಆ ಚಕ್ಲಿ ಕೊಡ್ಬಳೆ ಮಾಡೋ ಮಿಷಿನ್ ಬಗ್ಗೆ ವಿಚಾರಿಸ್ತೇನೋ ಅಂತ ಕೇಳ್ತಾ ಇರ್ತಾರೆ. ಅವಾಗ ನಾನು ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದ್ದೀನಿ, ಇನ್ನೂ ಅದು ವಿಷಯ ಗೊತ್ತಾಗಿಲ್ಲ, ಏನು ಅಂತ ಆದಷ್ಟು ಬೇಗ ವಿಚಾರಿಸ್ಕೊತೀನಿ ಅಂತ ಅವ್ನು ಹೇಳ್ತಾ ಇರ್ತಾನೆ. ಸ್ವಾತಿ ರಾಗಿಣಿ ಮತ್ತು ದುರ್ಗಾ ಇಬ್ಬರು ಆಚೆ ಕಡೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇರ್ತಾಳೆ. ಮೋಸ್ಟ್ಲಿ ಈ ಹುಡುಗಿ ಆ ಫೋನ್ ಮಾಡಿದ್ಲಲ್ಲ, ಆ ಹುಡುಗಿನೇ ಇರಬೇಕು. ಎಷ್ಟು ಹತ್ರವಾಗಿ ನಮ್ಮ ವಂಶಿಯವ್ರನ್ನ ತಪ್ಕೊಂಡಿದ್ದಾಳೆ, ಇವಳಿಗೆ ಬರಲಿ ಇವತ್ತು ವಿಚಾರಿಸ್ಕೊತೀನಿ ಸರಿಯಾಗಿ ಅಂತ ಇರ್ತಾಳೆ. ಸಾಯಂಕಾಲ ಪಾರ್ಟಿ ಇದೆ, ಪಾರ್ಟಿಲೂ ಈ ಹುಡುಗಿ ಬರ್ತಾಳೇನೋ, ಬಂದ್ಬಿಟ್ಟು ನಮ್ಮ ವಂಶಿಯವ್ರ ಜೊತೆ ಇಷ್ಟೊಂದು ಕ್ಲೋಸಾಗಿ ನಡ್ಕೊಂಡ್ರೆ ಹೆಂಗೆ ಮಾಡೋದು, ನಾನು ಆ ಪಾರ್ಟಿಗೆ ಹೋಗ್ಬೇಕಲ್ಲ, ಏನಾದರೂ ಮಾಡಿ ಅಂತ ಹೇಳಿ ವಂಶಿಗೆ ಫೋನ್ ಮಾಡ್ತಾ ಇರ್ತಾಳೆ. ವಂಶಿ ಮೀಟಿಂಗಲ್ಲಿ ಇರ್ತಾನೆ. ಫೋನ್ ನೋಡ್ಬಿಟ್ಟು ಫೋನ್ ಕಟ್ ಮಾಡಿ ಅಲ್ಲೇ ಇರ್ತಾನೆ. ಮೀಟಿಂಗ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಆದರೂ ತಿರ್ಗಾ ಮತ್ತೆ ಕಾಲ್ ಬರ್ತಾ ಇರುತ್ತೆ. ಒಂದು ನಿಮಿಷ ಇರಿ, ನಾನು ಮಾತಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು, ಸ್ವಾತಿ, ಯಾಕೆ ಮತ್ತೆ ಫೋನ್ ಮಾಡ್ತಾ ಇದೆಯಾ, ನಾನು ಮೀಟಿಂಗಲ್ಲಿ ಇದ್ದೀನಿ, ನಾನು ಫೋನ್ ಪಿಕ್ ಮಾಡಿಲ್ಲ ಅಂದರೆ ಏನಾದ್ರು ಇಂಪಾರ್ಟೆಂಟ್ ಕೆಲಸದಲ್ಲಿ ಇರ್ತೀನಿ ಅಂತ ಗೊತ್ತಾಗೋದಿಲ್ವಾ ನಿನಗೆ ಅಂತ ಹೇಳ್ತಿರ್ತಾನೆ. ಅವರೇ ಅಂತ ಹೇಳಿ ಮಾತಾಡೋದಕ್ಕೆ ಹೋಗ್ತಾ ಇರ್ತಾಳೆ. ಫೋನ್ ಕಟ್ ಮಾಡಿಬಿಟ್ಟು ಅವನು ಮೀಟಿಂಗ್ ಕಂಟಿನ್ಯೂ ಮಾಡ್ತಾನೆ. ನೈಟ್ ಪಾರ್ಟಿಗೆ ನಾನು ಬರ್ತೀನಿ ಅಂತ ಹೇಳೋಣ ಅಂತ ಫೋನ್ ಮಾಡಿದ್ರೆ, ಫೋನಲ್ಲಿ ಮಾತಾಡೋದಕ್ಕೂ ಮುಂಚೆನೇ ಫೋನ್ ಕಟ್ ಮಾಡಿಬಿಟ್ರಲ್ಲ. ಅವ್ರಿಗೆ ಏನು ಹೇಳೋದು, ನಾನೇ ಡೈರೆಕ್ಟಾಗಿ ಪಾರ್ಟಿಗೆ ಹೋಗಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಪಾರ್ಟಿಗೆ ಹೋಗೋದಕ್ಕೆ ಅಂತ ಫುಲ್ ರೆಡಿ ಆಗ್ತಾ ಇರ್ತಾಳೆ. ಹುಡುಗಿಯಿಂದ ಸ್ವಾತಿ ಮತ್ತು ವಂಶಿ ಮಧ್ಯದಲ್ಲಿ ಗಲಾಟೆ ಆಗತ್ತಾ, ಅವರಿಬ್ಬರು ದೂರ ಆಗ್ತಾರಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ರಾಗಿಣಿ ಮತ್ತು ದುರ್ಗಾ, ಅಜಯ್ 3 ಜನ ಸೇರಿಕೊಂಡು ಮನೆಯಾಳ ಕೆಲಸ ಮಾಡಿ ವಂಶಿ ಮತ್ತು ಸ್ವಾತಿನ ದೂರ ಮಾಡಬೇಕು ಅಂತ 100 ಥರ ಪ್ರಯತ್ನ ಮಾಡ್ತಾ ಇರ್ತಾರೆ. ನೀವೇನೇ ಮಾಡಿದ್ರು ಅವ್ರ ಇಬ್ಬರ ಮಧ್ಯೆ ಇರೋ ಪ್ರೀತಿ ಸ್ಟ್ರಾಂಗ್ ಆಗಿರೋದ್ರಿಂದ ಅವರಿಬ್ಬರನ್ನ ನೀವು ದೂರ ಮಾಡೋದಕ್ಕಾಗೋದಿಲ್ಲ. ನಮ್ಮ ನಿಜ ಜೀವನದಲ್ಲೂ ಅಷ್ಟೇ ಪಾಪಿಗಳು ನಮ್ಮ ಅಕ್ಕಪಕ್ಕದಲ್ಲೇ ಎತ್ಕೊಂಡು ಬೆಣ್ಣೆ ಅಂತ ಮಾತಾಡಿಕೊಂಡು ಎಲ್ಲ ಹಾಳು ಮಾಡೋದಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ. ನಾವು ತುಂಬ ಹುಷಾರಿರಬೇಕು ಜೀವನದಲ್ಲಿ, ಇಲ್ಲಾಂದರೆ ಮನೆ ಹಾಳು ಮಾಡಿಬಿಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.